ನಮಸ್ಕಾರ, ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತೆಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀರಾ, ಹಾಗೆ ಬಹಳ ಖುಷಿಯಿಂದ ಭಕ್ತಿಯಿಂದ ಹಬ್ಬವನ್ನು ಆಚರಣೆ ಮಾಡಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಬ್ಬದ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಚಾರಗಳನ್ನು ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ನಮಸ್ಕಾರ. ಇವತ್ತೆಲ್ಲ ಕಡೆ ಹಬ್ಬವನ್ನ ಬಹಳ ಭರ್ಜರಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಆಚರಣೆ ಮಾಡ್ತಿದ್ದೀರಾ. ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಸ್ವಲ್ಪ ನೋಡಿ, ಫಸ್ಟು ಎಲ್ಲ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಹಾಗೆ ಇವತ್ತು ದೇವರು ನಿಮಗೆ ಎಲ್ಲ ಸಕಲ ಸಂಪತ್ತು, ಅಷ್ಟ ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಯಾರೆಲ್ಲ ಪೂಜೆ ಯಾರು ಲಕ್ಷ್ಮಿನ ಕೂಡಿಸ್ತಾ ಇದ್ದೀರಾ, ಯಾರು ಕೂಡಿಸ್ತಿಲ್ಲ, ಎಲ್ಲರೂ ಮನೇಲೂ ಕೂಡ ಲಕ್ಷ್ಮಿ ಬರಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಮುಖ್ಯವಾಗಿ. ಮತ್ತು ಯಾರು ಏನೇನು ಪ್ರಾಬ್ಲಮಲ್ಲಿ ಇರ್ತೀರಾ ಅದರಿಂದ ಎಲ್ಲರೂ ಕೂಡ ಹೊರಗಡೆ ಬನ್ನಿ ಅಂತ ಕೇಳ್ಕೊಳ್ತೀನಿ. ಓಕೆ ಮೇಡಮ್, ಇನ್ನು ಒಂದು ಮುಖ್ಯವಾದ ವಿಚಾರ ಕೂಡ ಹೇಳ್ತೀವಿ ಅಂತ ಹೇಳಿದ್ವಿ ವೀಕ್ಷಕರಿಗೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ, ತಿಳಿಸ್ಕೊಡ್ತೀರಾ? ನೋಡಿ, ಈ ವರಮಹಾಲಕ್ಷ್ಮಿ ಹಬ್ಬ, ಇವತ್ತಿನ ಹಬ್ಬದಲ್ಲಿ ನಿಮಗೆ ಹಬ್ಬಕ್ಕಿಂತ ಒಂದು ಒಳ್ಳೆ ವಿಚಾರನ ಹೇಳ್ತೀನಿ. ಹಬ್ಬ ಅಂತ ಬಂದಾಗ ಏನಾಗುತ್ತೆ, ಹಬ್ಬದ ದಿನ ಏನು ಮಾಡಬೇಕು, ಇದು ಮಾಡಬೇಕು ಅಂತ ಆಲ್ರೆಡಿ ನೆನ್ನೆ ಮಾಡಿದ್ದೀವಿ. ಎಲ್ಲರೂ ಇವತ್ತು ಹಬ್ಬ ಮಾಡಿದ್ದೀರಾ. ಇಷ್ಟೊತ್ತಿಗಾಗಲೇ ಎಲ್ಲರ ಮನೇಲೂ ಹಬ್ಬ ಮುಗಿದಿದೆ, ಕೆಲವ್ರ ಮನೇಲಿ ಮಾಡ್ತಾಯಿದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇವತ್ತೊಂದು ಸಿಹಿ ಸುದ್ದಿಯನ್ನು ಕೊಡ್ತಾಯಿದ್ದೀನಿ. ನೋಡಿ, ಇದೇ ತಿಂಗಳು, ಆಗಸ್ಟ್ ತಿಂಗಳು, ಯಾಕಂದರೆ ಈ ವರ್ಷ ಗುರು ಮತ್ತು ಶುಕ್ರ ಒಂದೇ ಮನೆಯಲ್ಲಿದ್ದಾರೆ, ಮಿಥುನ ರಾಶಿಯಲ್ಲಿದ್ದಾರೆ. ಇದು 2 ವರ್ಷ 3 ವರ್ಷಕ್ಕೆ ಒಂದು ಸತಿ ಬರುವಂಥ ಒಂದು ಯೋಗ ಅಂತ ಹೇಳಿದೆ. ಸೊ ಇದೇ ರೀತಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ, ಇದೇ ಶ್ರಾವಣ ಮಾಸದಲ್ಲಿ, ಯಾಕಂದರೆ ಇದು ಒಂದು ಹಬ್ಬಗಳ ಒಂದು ತಿಂಗಳು ಅಂತ ಹೇಳಿದೆ, ಇದೇ ಶ್ರಾವಣ ಮಾಸದಲ್ಲಿ 18, 19, 20 ಈ 3 ದಿನ ಗುರು ಮತ್ತು ಶುಕ್ರನ ಜೊತೆ ಚಂದ್ರ ಕೂಡ ಸೇರ್ತಾರೆ. ಚಂದ್ರ ಕೂಡ ಮಿಥುನ ರಾಶಿಗೆ ಬರ್ತಾರೆ. ಈ 3 ದಿನ ಯೋಗ ಅಂತ ಅಂದರೆ, ಯಾಕಂದರೆ ಗುರು ಮತ್ತು ಚಂದ್ರ ಇರೋ ಜಾಗದಲ್ಲಿ ಸಿಕ್ಕಾಪಟ್ಟೆ ಆ ಒಂದು ಯಾರ ಜಾತಕದಲ್ಲಿ ಗುರು ಚಂದ್ರ ಒಟ್ಟಿಗೆ ಇರ್ತಾರೋ ಅವ್ರ ಜಾತಕ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಸರು ಮಾಡಿರ್ತಾರೆ. ಮತ್ತು ತುಂಬ ಅವರು ಹೇಗೆ ಅಂತಂದರೆ, ಎಂಥ ಮನೇಲಿ ಹುಟ್ಟಿದ್ರು ಅವರು ತುಂಬ ಆ ಮನೆಯೇ ಒಂದು ತುಂಬ ವೈಬ್ರೇಷನು, ಆ ಮನೆ ರಿಚ್ ಆಗ್ತಾರೆ. ಅಂದರೆ ಅವರ ಏಳಿಗೆ ಅಭಿವೃದ್ಧಿ ಸಾಕಷ್ಟು ಆಗ್ತಾ ಹೋಗುತ್ತೆ. ಅದ್ರ ಜೊತೆ ಗುರು ಶುಕ್ರ ಮತ್ತು ಚಂದ್ರ ಒಟ್ಟಿಗೆ ಸೇರಿರೋದು ತುಂಬ ಮಿರಾಕಲ್ ಅಂತ ಹೇಳ್ಬೋದು. ಈ ಒಂದು 3 ಗ್ರಹ ಸೇರಿರೋದು ನಿಮಗೆ ಈ ವರ್ಷ ಇದು ಸಿಗ್ತೈತೆ. ಇನ್ನೂ ಒಂದು ಸಿಕ್ಕಿದೆ, ಇನ್ನೂ ಒಂದು 2 ವರ್ಷಕ್ಕೋ 3 ವರ್ಷಕ್ಕೋ ಗೊತ್ತಿಲ್ಲ, ಈ ಥರ ಸಿಕ್ಬೋದು. ಸಿಕ್ಕುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹೌದು. ಇವಾಗ ವರ್ಷಕ್ಕೆ ಅಕ್ಷಯ ತೃತೀಯ ಹೇಗೆ ಬರುತ್ತೆ, ಅಕ್ಷಯ ತೃತೀಯ ದಿನ ಜನ ಎಲ್ಲ ಕಾಯ್ದು ಅವತ್ತಿನ ದಿನ ಹೋಗಿ ಹೇಗೆ ಚಿನ್ನ ಬೆಳ್ಳಿ ತಗೊಳ್ತಾರೆ, ಮುಂಚೆನೇ ಅದನ್ನು ಬುಕ್ ಮಾಡಿಟ್ಟಿರ್ತಾರೆ. ಹಾಗೆ ನೋಡಿ, ಅದಕ್ಕೆ ಇವತ್ತು ಹಬ್ಬದ ದಿನ ಒಂದು ಸಿಹಿ ಸುದ್ದಿ ಹೇಳ್ತೀನಿ ಅಂತ ಹೇಳಿದ್ದೆ. ಹಬ್ಬದ ವಿಷಯ ಇವತ್ತು ಹಬ್ಬದ ದಿನನೇ ಹೇಳಬೇಕು, ಈ ಶುಭ ಸುದ್ದಿನ ಅಂತ ಕೈತಿದೆ. ಎಲ್ಲ ವೀಕ್ಷಕರಿಗೂ ಹೇಳೋದಿಷ್ಟೇ, 18, 19, 20 ನಿಮ್ಮ ಏನೇ ಕಾರ್ಯಕ್ರಮಗಳಿದ್ರೂ ನೀವು ಮುಹೂರ್ತ ಕೂಡ ನೋಡಬೇಡಿ. ಮುಹೂರ್ತ ಬೇಕು ಅಂದರೂ ಕೂಡ ಅದಕ್ಕೆ ಮುಹೂರ್ತವನ್ನು ಕೂಡ ಕೊಡ್ತೀನಿ ನಾನು. ಹಾಗಾಗಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಅಥವಾ ಬನ್ನಿ, ಆಲ್ರೆಡಿ ಅದು ಮುಹೂರ್ತ ತಗೊಳ್ಳಿ ಅಂತ ಹೇಳ್ತೀನಿ. ಆವತ್ತಿನ ದಿನ ಎಂಥ ಕೆಲಸ ಮಾಡಿದ್ರು ಪಾಸಿಟಿವ್, ಎಂಥ ಕೆಲಸ ಮಾಡಿದ್ರು ನಿಮಗೆ ತಿರುಗಿಲ್ಲ, ಎಲ್ಲ ಕೆಲಸ ಕೂಡ ಮಾಡ್ಕೊಳ್ಬೋದು. ಯಾಕಂದರೆ ಆವತ್ತು ಅದೃಷ್ಟದ ದಿನ ಅಂತ ಹೇಳ್ತೀನಿ. ಇದು ಬಂದಿರೋದು ಯಾಕಂದರೆ ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದಾರೆ ಅಂತ ಎಲ್ಲರೂ ಏನು ಹೇಳ್ತಾರೆ, ಚಂದ್ರ ಮತ್ತು ಗುರು ಇದ್ದಾಗ ಗಜಕೇಸರಿ ಯೋಗ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಇಷ್ಟು ಚೆನ್ನಾಗಿದ್ದಾರೆ, ಇವ್ರು ಯಾವ ರೀತಿ ಇದ್ದಾರೆ, ತುಂಬ ಇವ್ರು ಅವಾಗೇನೂ ಇರಲಿಲ್ಲ, ಇವಾಗ ಹೇಗಿದ್ದಾರೆ. ಅವ್ರ ಜಾತಕದಲ್ಲಿ ಎಲ್ಲೋ ಚಂದ್ರ ಗುರು ಒಟ್ಟಿಗೆ ಇರ್ತಾರೆ. ಆದರೆ ಚಂದ್ರ ಗುರು ಶುಕ್ರ ಒಟ್ಟಿಗೆ ಸೇರೋದು ಮಾತ್ರ ತುಂಬ ಅಪರೂಪ ಅಂತ ಹೇಳ್ತೀನಿ. ಈ ಥರ ಈ ಒಂದು ದಿನ 18, 19, 20 ಈ ಒಂದು ದಿನ ಮಕ್ಕಳು ಹುಟ್ಟಿದ್ರೆ, ಯಾರಾದರೂ ಡೆಲಿವರಿ ಟೈಮ್ ಇದ್ದರೆ ದಯವಿಟ್ಟು ಹೇಳ್ತೀನಿ, ಹಿಂದೆ ಮುಂದೆ ಕೊಟ್ಟಿದ್ರೆ ಈ 3 ದಿನದಲ್ಲಿ ಯಾವತ್ತು ಬೇಕಾದರೂ ನೀವು ಮಕ್ಕಳನ್ನ ಮಾಡ್ಕೊಳ್ಬೋದು. ಇದು ಹಾಗಿದ್ರೆ ಅವತ್ತು ಏನೆಲ್ಲ ಮಾಡ್ಕೋಬೋದು ಅಂತ ಹೇಳ್ತೀನಿ, ಏನೆಲ್ಲ ಮಾಡ್ಕೋಬೋದು ಅಂತ ಹೇಳ್ತೀನಿ. ನೋಡಿ, ಮಕ್ಕಳನ್ನ ಮಾಡ್ಕೊಳ್ಬೋದಾಗತ್ತೆ. ಯಾಕಂದರೆ ಈ ಒಂದು ಸಿಕ್ಕೋದು ಈ ಒಂದು ದಿನ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ಇನ್ನು 3 ವರ್ಷ 4 ವರ್ಷ ಕಾಯಬೇಕು ನೀವು ಈ ಒಂದು ಡೇ ಸಿಕ್ಕೋದಕ್ಕೆ. ಸಿಕ್ಕುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ಈ ಒಂದು ದಿನ ನೋಡಿ, ಮಕ್ಕಳು ಹುಟ್ಟಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಅವರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅವರು ತುಂಬ ಹೆಸರು ಮಾಡ್ತಾರೆ. ಕ್ಷೇತ್ರನೇ ಅಂತಲ್ಲ, ತುಂಬ ನೇಮು ಫೇಮ್ ಆಗ್ತಾರೆ. ಮತ್ತು ಅವ್ರ ಮನೆ ತುಂಬ ಅಭಿವೃದ್ಧಿ ಆಗುತ್ತೆ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನೋಡಿ, ಮುಹೂರ್ತ ಕೊಡಬೇಕಾದ್ರೆ ಮಕ್ಕಳು ಹುಟ್ಟಬೇಕಾದ್ರೆ ಮಕ್ಕಳಿಗೋಸ್ಕರ ಮುಹೂರ್ತ ಕೊಡಲ್ಲ, ಮಕ್ಕಳು ಡೆವಲಪ್ ಆಗಲಿ ಅಂತ ನಾವು ಮುಹೂರ್ತ ಕೊಡೋದಿಲ್ಲ. ಮಕ್ಕಳು ತಂದೆ ತಾಯಿ ಚೆನ್ನಾಗಿರಲಿ, ತಂದೆ ಸ್ಥಾನನ
ತಾಯಿ ಸ್ಥಾನನ ಸ್ಟ್ರಾಂಗ್ ಮಾಡಿಬಿಟ್ಟು ಮುಹೂರ್ತ ಕೊಡ್ತೀವಿ. ತಂದೆ ತುಂಬ ಚೆನ್ನಾಗಿದ್ರೆ, ಆ ಮಗು ಹುಟ್ಟಿದಾಗ ತಂದೆ ರಿಚ್ ಆಗಿ ತಂದೆ ಚೆನ್ನಾಗಿದ್ದರೆ ಆ ಮಗುನ ತುಂಬ ಚೆನ್ನಾಗಿ ಸಾಕ್ತಾರೆ, ಮತ್ತು ಆ ಮಗುಗೆ ಏನೇನು ಬೇಕು ಎಲ್ಲ ಒದಗಿಸ್ತಾರೆ. ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಎಜುಕೇಷನ್ ಎಲ್ಲ ಕೊಡ್ತಾರೆ. ನಾವು ಮಗು ಚೆನ್ನಾಗಿರಲಿ ಅಂತ ಕೊಟ್ಟಾಗ ಎಲ್ಲೋ ತಂದೆ ವೀಕಾಗಿರ್ತಾರೆ. ಮಗು ಚೆನ್ನಾಗಿರಲಿ ಅಂದರೆ ಮಗು ಬೆಳೆಯೋದಕ್ಕೆ ಒಂದು 18-20 ವರ್ಷ ಬೇಕು, ಅದು ಓದೋದಕ್ಕೆ 20-25 ವರ್ಷ ಬೇಕು, ಅದು ಕೆಲಸ ಮಾಡೋದಕ್ಕೆ 30 ವರ್ಷ ಆದಮೇಲೆ ಮಗು ಡೆವಲಪ್ ಆಗುತ್ತೆ. 25 ವರ್ಷ ಆದಮೇಲೆ ಮಗುಗೆ ತುಂಬ ಚೆನ್ನಾಗಾಗುತ್ತೆ. ಆ ಯೋಗ ಅವಾಗ ಬರುತ್ತೆ. ಏನು ಪ್ರಯೋಜನ? ಹಾಗಾಗಿ ಮಗು ತಂದೆಗೆ ಚೆನ್ನಾಗಾಗೋ ಅಂತ ಒಂದು ಮುಹೂರ್ತ ಕೊಟ್ಟಾಗ ತಂದೆ ಮಗುನ ಹೇಗೆ ಬೇಕಾಗಿ ಬೆಳೆಸ್ತಾರಲ್ವಾ, ಎಲ್ಲ ಒಂದು ಒಳ್ಳೆ ಸ್ಕೂಲು, ಒಂದು ಒಳ್ಳೆ ಎಜುಕೇಷನು ಎಲ್ಲ. ಅದೇ ಮಕ್ಕಳು ತುಂಬ ಕಷ್ಟಪಟ್ಟು ಮುಂದಕ್ಕೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ನಾವು ಕೊಡೋ ಮುಹೂರ್ತ ತಂದೆ ತಾಯಿನ ನೋಡೇ ಮುಹೂರ್ತ ಕೊಡೋದು. ಮಕ್ಕಳು ಹುಟ್ಟಿದಾಗ ತಂದೆಗೆ ಒಳ್ಳೇದಾಗಲಿ ಅಂತ. ಸೊ ಆ ಒಂದು ಮುಹೂರ್ತ ಮಕ್ಳಿಗೆ ಒಳ್ಳೇದಾಗೋದು, ಪೇರೆಂಟ್ಸ್ಗೆ ತಂದೆ ತಾಯಿಗೆ ಒಳ್ಳೇದಾಗೋದು, ಇದೆಲ್ಲವೂ ಕೂಡ 18, 19, 20 ಈ 3 ದಿನ ಇರುತ್ತೆ. ಮಿಸ್ ಮಾಡ್ಕೊಳ್ಬೇಡಿ. ಈ 3 ದಿನ ಏನೇನೆಲ್ಲ ಮಾಡ್ಬೋದಪ್ಪ ಅಂತಂದರೆ, ನೋಡಿ, ನೀವೇನಾದರೂ ಮನೆಗಿನೇ ತೊಗೋಬೇಕು ಅಥವಾ ನೋಡಬೇಕು ಅಂದರೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ನೋಡಿ ಅವತ್ತು ಅಡ್ವಾನ್ಸ್ ಮಾಡಿ. ತುಂಬ ಅದರಿಂದ ನಿಮಗೆ ಸಂಪತ್ತು, ಅಂದರೆ ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದಾಗೋದಿಲ್ಲ. ಅದರಿಂದ ಯಾವುದಾದ್ರೂ ಒಂದು ನಿಮಗೆ ಅಚೀವ್ಮೆಂಟ್ ಆಗುತ್ತೆ. ಅಥವಾ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕಾ ಕೆಲಸಕ್ಕೆ, ಅವತ್ತು ಹಾಕಿ ಖಂಡಿತವಾಗೂ ನಿಮಗೆ ಕೆಲಸ ಸಿಕ್ಕತ್ತೆ, ಒಳ್ಳೆ ಕೆಲಸನೇ ಸಿಕ್ಕತ್ತೆ. ಯಾಕಂದರೆ ಈ ಒಂದು 3 ದಿನ ಸ್ಪೆಷಲ್ ಡೇ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಆ 3 ದಿನನ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ನಿಮ್ಮ ಒಂದು ಏನು ನೀವೇನಾದರೂ ಪರ್ಚೇಸ್ ಮಾಡಬೇಕು, ಖಂಡಿತವಾಗ್ಲೂ ಆ 3 ದಿನದಲ್ಲಿ ಯಾವತ್ತಾದರೂ ಒಂದಿನ ವೆಹಿಕಲ್ ಆಗಿರ್ಬೋದು, ಏನು ಬೇಕಾದರೂ ತೊಗೊಳ್ಬೋದು. ನೀವು ಗೋಲ್ಡ್ ಆಗಿರ್ಬೋದು. ಅಕ್ಷಯ ತೃತೀಯ ಹೇಗೋ ಅದಕ್ಕಿಂತ ಸ್ಪೆಷಲ್ ಅಂತ ಹೇಳ್ತೀನಿ. ಏನು ತೊಗೊಂಡ್ರಿ ಇವಾಗ ವೃದ್ಧಿ ಆಗುತ್ತೆ. ಇವಾಗ ಅಕ್ಷಯ ತೃತೀಯ ಏನಕ್ಕೆ ತೊಗೊಳ್ತೀರಾ? ನಾವಿವತ್ತು ತೊಗೊಂಡ್ರೆ ನೆಕ್ಸ್ಟ್ ವರ್ಷದಷ್ಟಲ್ಲಿ ಜಾಸ್ತಿ ಆಗುತ್ತೆ ಅಂತ. ಅದೇನು ಮರಿ ಮಾಡಿಸಲ್ಲ, ನಿಮಗೆ ಡಬಲ್ ಆಗೋದಿಲ್ಲ ಇಟ್ಟಿರೋ ಜಾಗದಲ್ಲಿ. ಅದು ಏನಾಗುತ್ತೆ ಅಂದರೆ ನಿಮ್ಮ ಬೆಳವಣಿಗೆ ಜಾಸ್ತಿಯಾಗಿ ನೀವು ಮತ್ತೆ ಇನ್ನೊಂದು ತೊಗೊಳ್ಳೋಷ್ಟು ಶಕ್ತಿ ನಿಮಗೆ ಬರಲಿ ಅಂತ. ಸೊ ಇದು ಹಾಗೇನೆ. ನೀವು ಅವತ್ತೇನಾದರೂ ತೊಗೊಂಡಾಗ ನೀವು ಅದನ್ನು ಕಳ್ಕೊಳ್ಳೋದಿಲ್ಲ, ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀರಾ. ಮತ್ತು ಅದರಿಂದ ನಿಮಗೆ ಉಪಯೋಗ ಆಗುತ್ತೆ. ಅದು ಏನೇ ವಸ್ತು ಆಗಿರ್ಬೋದು, ಅದರಿಂದ ಉಪಯೋಗ ಆಗುತ್ತೆ. ನಿಮ್ಮ ಕಷ್ಟ ಕಾಲದಲ್ಲಿ ಕೂಡ ಆಗ್ಬೋದು. ಗೋಲ್ಡ್ ಏನಾದರೂ ತೊಗೊಂಡ್ರೆ ನಿಮ್ಮ ಕಷ್ಟ ಕಾಲದಲ್ಲಿ ಕೂಡ ಅದು ಉಪಯೋಗ ಆಗ್ಬೋದು. ಅದನ್ನು ನಾವು ಅಂದ್ಕೊಳ್ಬೇಕಾಗತ್ತೆ. ಅದರಿಂದ ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ, ಅದೆಲ್ಲ ಸುಳ್ಳು. ಇದು ನಿಮಗೆ ಆಗುತ್ತೆ. ಮತ್ತು ನಿಮ್ಮ ಮನೆಗೆ ಸಂಪತ್ತು, ಇದರಿಂದ ನಿಮ್ಗೆ ಒಳ್ಳೆಯದಾಗಿ ಮತ್ತೆ ಗೋಲ್ಡ್ ಸೇರ್ತಾ ಇರುತ್ತೆ. ನೀವು ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಇರುತ್ತೆ ಅಂತ ಹೇಳ್ತೀನಿ. ಹಾಗೆ ಗೋಲ್ಡ್ ಇರ್ಬೋದು, ಏನು ಬೇಕಾದರೂ ತಗೊಳ್ಳಿ ಅಂತ ಹೇಳ್ತೀನಿ. ಒಳ್ಳೆ ಕೆಲಸಗಳು, ನೀವು ಎಂಥದಕ್ಕಾದರೂ ಅಪ್ಲಿಕೇಶನ್ ಹಾಕ್ಬೋದು, ಇಂಟರ್ವ್ಯೂಸ್ ಅಟೆಂಡ್ ಮಾಡ್ಬೋದು. ಹಾಗೆ ಮನೆ ಕಟ್ಟೋದಕ್ಕೆ, ಅವತ್ತೇನಾದರೂ ಗುದ್ಲಿ ಪೂಜೆ ಮಾಡೋದಿದ್ರೆ ಅದಕ್ಕೆ, ಮನೆ ಗುರುಪ್ರವೇಶಕ್ಕೆ, ಎಲ್ಲದಕ್ಕೂ ಮುಹೂರ್ತ ಸಿಕ್ಕತ್ತೆ ಅವತ್ತು. ಆ ಎಲ್ಲದಕ್ಕೂ ಮುಹೂರ್ತ. ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಇದೇ 19ನೇ ತಾರೀಕು ನಾನು ಇನ್ನೂ ಒಂದು ಅಸ್ಟ್ರಾಲಜಿ ಆಫೀಸ್ ಓಪನ್ ಮಾಡ್ತಾಯಿದ್ದೀನಿ. ಅದು ಕೂಡ ಇದೇ ಡೇಟಲ್ಲೇ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಡೇಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಆಮೇಲೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮುಹೂರ್ತ ಒಂದು ಇಟ್ಕೊಂಡ್ಬಿಟ್ರೆ ಸಾಕು. ನೀವು ತುಂಬ ಒಳ್ಳೆ ಕೆಲಸ ಮಾಡಬೇಕು ಅಂದರೆ, ಇಲ್ಲ ನಾರ್ಮಲಾಗಿ ಏನು ಬೇಕಾದರೂ ಮಾಡ್ಬೋದು ಅವತ್ತು. ಹೇಳೋದ್ನಲ್ಲ, ಮಕ್ಕಳು ಹುಟ್ಟಿದ್ರೆ ಮಾತ್ರ ತುಂಬ ಸ್ಪೆಷಲ್ ಅವತ್ತು, ತುಂಬ ಚೆನ್ನಾಗಿರ್ತಾರೆ. ದಯವಿಟ್ಟು ಯಾರಾದರೂ ಮಕ್ಕಳು ಹುಟ್ಟೋರಿದ್ದರೆ ಮಾಡ್ಕೊಳ್ಳಿ ಅವತ್ತಿನ ದಿನಕ್ಕೆ. ಬೇಕಂದರೆ ಮುಹೂರ್ತ ನಮ್ಮ ನಂಬರ್ಗೆ ಕರೆ ಮಾಡಿ, ನಾವು ನಿಮಗೆ ಟೈಮಿಂಗ್ಸ್ ಕೂಡ ಪರ್ಟಿಕ್ಯುಲರಾಗಿ ಕೊಡ್ತೀವಿ. ಹಾಗೆ ನೀವು ಯಾರಾದರೂ ಮನೇಲಿ ಗಂಡ ಹೆಂಡತಿ ಸಪ್ರೇಟ್ ಆಗಿದ್ದರೆ ಖಂಡಿತವಾಗ್ಲೂ ಅವತ್ತು ಕೂತು ಮಾತುಕತೆ ಮಾತಾಡಿ. ಅದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಅದು ಕೂಡ ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ. ಮುಂದೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಅಥವಾ ಯಾರಾದರೂ ಬೇಡವೇ ಬೇಡ ಅಂತ ಡೈವೋರ್ಸ್ಗೆ ಅದಕ್ಕೆ ಅಪ್ಲಿಕೇಶನ್ ಆಗಿದ್ರೆ ಅದು ಕೂಡ ಮಾಡ್ಕೊಳ್ಬೋದು. ಅದು ಅವ್ರವ್ರಿಗೆ ರಿಲೇಟೆಡ್ಡು. ಅದು ಕೂಡ ಅದು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಯಾರಾದರೂ ಮದುವೆ ಮಾಡ್ಕೊಳ್ಳೋರು ಪ್ರೇಮಿಗಳಿರ್ತೀರಾ, ಅವ್ರ ಮನೇಲಿ ಅಪೋಸ್ ಮಾಡಿರ್ತಾರೆ, ಒಪ್ಸಲ್ಲ. ಯಾಕಂದರೆ ಎಲ್ರಿಗೂ ಇದು ಒಪ್ಸಲ್ಲ ಅಂದರೆ ಅವತ್ತಿನ ದಿನ ನೀವು ನಿಮ್ಮ ಮನೆಗಳಲ್ಲಿ ಮಾತಾಡಿ ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಇದು ಅವರವರ ಒಂದು ಏನು ಸೆಕ್ಟರ್ ಇರುತ್ತೆ ಅವರೆಲ್ಲರಿಗೂ ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ನಿಮ್ಮ ಕೈಲಿ ಏನೂ ಅವತ್ತು ತೊಗೊಳಕ್ಕಾಗಿಲ್ಲ ಅಂದರೆ ಆವತ್ತು 3 ದಿನದಲ್ಲಿ ನಿಮ್ಮ ಮನೆಗೆ ರೇಷನ್ ತೊಗೊಂಡು ಬನ್ನಿ. ಒಂಚೂರು ಅಕ್ಕಿ, ಬೇಳೆ, ಸಕ್ಕರೆ, ಉಪ್ಪು ಇಂಥ ವಸ್ತುಗಳನ್ನ ತೊಗೊಂಡು ಬನ್ನಿ. ಅದೇನಾಗುತ್ತೆ, ನಿಮಗೆ ವೃದ್ಧಿ ಆಗ್ತಾ ಇರುತ್ತೆ. ಯಾವತ್ತೂ ನಿಮ್ಮ ಮನೇಲಿ ಇಲ್ಲ ಅನ್ನೋಂಗಿರಲ್ಲ. ಮತ್ತು ನೀವು ಊಟ ಮಾಡೋದ್ರ ಜೊತೆಗೆ ಒಂದು 4 ಜನಕ್ಕೆ ನೀವು ಊಟ ಹಾಕುವಂಥ ಶಕ್ತಿ ನಿಮಗೆ ಬರುತ್ತೆ. ಆ ಒಂದು ಯೋಗ ಕೂಡ ನಿಮ್ಮದಾಗುತ್ತೆ. ಮತ್ತು ಆವತ್ತಿನ ದಿನ ಯಾರಿಗಾದ್ರೂ ಬಡವ್ರಿಗೆ ಊಟ ಕೊಡಿಸಿ. ಅದು ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಬರೀ ತೊಗೊಳ್ಳೋದೇ ಹೇಳ್ತಾ ಇದ್ದರೆ ಎಲ್ಲದಕ್ಕೂ ತೊಗೊಳ್ತಾರೆ, ರೆಡಿ ಮಾಡ್ತಾರೆ. ಆದರೆ ಈ ಒಂದು ಪುಣ್ಯ ಕಾರ್ಯಗಳನ್ನು ಮಾಡಿ. ಹಂಗಂತ ಹೋಗಿ ಎಲ್ಲರೂ ದೇವಸ್ಥಾನಗಳ ಹತ್ರ ಹೋಗಿ ಕುತ್ಕೊಳ್ಬೇಡಿ. ನಿಮ್ಮ ಮನೇಲಿ ಪೂಜೆ ಮಾಡಿ ಭಕ್ತಿಯಿಂದ ಕೇಳ್ಕೊಳ್ಳಿ. ಅವತ್ತಿನ ಕೆಲಸ ಕಾರ್ಯಗಳನ್ನ ಮಾಡಿ. ಹೋಗಿ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಟೈಮ್ನ ವೇಸ್ಟ್ ಮಾಡ್ಕೊಳ್ಬೇಡಿ. ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು
ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ, ಅವತ್ತು ಮೇಷರಾಶಿಯವ್ರಿಗೆ 3ನೇ ಮನೆಯಲ್ಲಿ ಚಂದ್ರ ಗುರು ಶುಕ್ರ ಇರ್ತಾರೆ. ಮೇಷರಾಶಿಯವ್ರಿಗೂ ತುಂಬ ಟೈಮ್ ಚೆನ್ನಾಗಿದೆ. ಮೇಷರಾಶಿಯವರು ಏನೆಲ್ಲ ಕಾರ್ಯ ಮಾಡಬೇಕು, ಏನೆಲ್ಲ ನೀವು ಏನೇನು ಅಂದ್ಕೊಳ್ತಿದ್ದೀರಾ ಎಲ್ಲ ಕೂಡ ಮಾಡ್ಕೊಳ್ಳಿ, ಎಲ್ಲವನ್ನೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಅಡ್ಮಿಷನ್ ಆಗಿರ್ಬೋದು, ಮಕ್ಕಳಿಗೆ ಬೇರೆ ಎಲ್ಲೋ ಸೇರಿಸೋದಾಗಿರ್ಬೋದು, ಅಥವಾ ಏನಾದರೂ ಅಪ್ಲಿಕೇಶನ್ ತರೋದಾಗಿರ್ಬೋದು, ಎಲ್ಲ ಪ್ರತಿಯೊಂದೂ, ಅದರಲ್ಲೂ ಗೌರ್ಮೆಂಟ್ ಜಾಬ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಾಗುತ್ತೆ.